ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಮ್ಮ ಮನೆ ಇವತ್ತು ವ್ಲಾಗ್ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲ ಕೆಲಸ ಕೂಡ ಮುಗೀತು, ನಮ್ಮದು ಕೂಡ ಸ್ನಾನ ಪೂಜೆ ಎಲ್ಲ ಮುಗೀತು. ಸುನಿಲ್ ಇವಾಗ ಎದ್ದು ಬೇಜಾರಲ್ಲೇ ಇವಾಗ ಸ್ನಾನಕ್ಕೆ ಹೋಗಿದ್ದಾರೆ. ಮತ್ತು ತಿಂಡಿ ಇವತ್ತು ಬಂದು ಬೆಳಗ್ಗೆ ಪೊಂಗಲ್ ಮಾಡಿದ್ದೀವಿ. ಇನ್ನು ಸುನಿಲ್ ಇವಾಗ ಹೊರಡಬೇಕಲ್ವ, ಹಾಗೆ ಎಲ್ಲ ಬೇಗ ಬೇಗ ವ್ಯವಸ್ಥೆ ಮಾಡಬೇಕು. ಮಧ್ಯಾಹ್ನದಲ್ಲೇ ಹೊರಡ್ತಾ ಇದ್ದಾರೆ. ಟೈಮ್ ಆಗಿದೆ ಆಲ್ರೆಡಿ, ಇನ್ನೇನು 10 ಗಂಟೆ ಮೇಲಾಗಿದೆ. ಇವಾಗೆಲ್ಲ ಕೆಲಸ ಮುಗಿದಿದೆಯಲ್ವ ನೋಡಿ. ನನ್ನ ಮುಖದಲ್ಲೆಲ್ಲ ಬಂದು ನೋಡಿ, ಕಾಣಿಸ್ತಾ ಇದೆಯಲ್ವ, ಪಿಗ್ಮೆಂಟೇಷನ್ನು ಬಂದುಬಿಟ್ಟಿದೆ. ಮೊದಲು ಬಂದಿತ್ತು ಹೋಗಿತ್ತು, ಮತ್ತು ನೋಡಿ ಸ್ವಲ್ಪ ಮೂಗು ಮೇಲೆ ಕೂಡ ಬಂದಿದೆ. ಇಲ್ಲೆಲ್ಲ ಸ್ವಲ್ಪ ಜಾಸ್ತಿನೇ ಆಗಿದೆ ಇತ್ತೀಚೆಗೆ, ಗೊತ್ತಿಲ್ಲ ಯಾಕೆಂದರೆ ನಮ್ಗೆ ಟೈಮ್ ಸರಿ ಇಲ್ಲ ಅಂತಂದರೆ ಈಗೆಲ್ಲ ಆಗುತ್ತೆ ಅಲ್ವಾ, ಬಂದು ಬರೋದು ಹೋಗೋದು. ಇದಂತೂ ತುಂಬ ಜನ ಹೇಳ್ತಾರೆ ಹೋಗಿಸ್ಬೋದು ಅಂತ, ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ. ನನಗೆ ಅವಾಗವಾಗ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಹೋಗ್ಬೇಕಾದ್ರೆ ಸ್ವಲ್ಪ ಹೋಗಿರ್ಬೇಕಾದ್ರೆ ಚೆನ್ನಾಗಿರ್ತೀವಿ, ಬರಬೇಕಾದ್ರೆ ಏನಾದರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಆಮೇಲೆ ತನಗೆ ತಾನೇ ಹೋಗುತ್ತೆ. ಇರಲಿ, ಅದು ಎಲ್ಲಿವರೆಗೂ ಇರುತ್ತೆ, ಏನು ಮಾಡೋದು. ಕಷ್ಟ ಅಂದರೆ ಆ ಕಷ್ಟಗಳಿಗೂ ನನಗೂ ಏನೋ ಒಂದು ತುಂಬ ನೆಂಟು, ಏನೋ ಮಾಡೋಕ್ಕಾಗಲ್ಲ. ನೀವು ತಿಂಡಿ ಮಾಡಿಬಿಟ್ಟು ಇನ್ನು ಮುಂದಿನ ಕೆಲಸ ಮಾಡೋಣ. ಬುಜ್ಜಿ ಬೇಬಿ ಕೂಡ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಕುಂತಿದ್ದಾನೆ. ಪ್ಯಾಕಿಂಗ್ ರೆಡಿ. ಸುನಿಲ್ದು ಆಲ್ರೆಡಿ ಬ್ಯಾಗೇ ತಂದುಬಿಟ್ಟು ಹೊರಗಡೆ ಇಟ್ಬಿಟ್ಟಿದ್ದಾರೆ. ಬಿಡು, ಅದ್ಯಾಕೆ ತಗೋತಿದ್ಯಾ ನೀನು? ಖುಷು ಅಲ್ಲ, ನಾನು ಸುಮ್ಮನೆ ಕುಂತೀನಿ ತಾನೆ, ನನ್ನೇನು ಕುಂತಿರೋನ ಕೂತ್ಕೋತಿ ಅಂತೀರ ಅಂತ. ಧೂಳಾಗಿದೆ ಬಿಡು ಬುಜ್ಜಿ, ಸುಮ್ಮನೆ ಕೂತ್ಕೋತಿ ಅಂದ್ರೆ ಅವ್ನಿಗೆ ಅರ್ಥ ಆಗಲ್ಲ. ಕುಂತಿರೋನ್ಗೆ ಸುಮ್ಮನೆ ಕೂತ್ಕೋತಿ ಅಂತಾರಲ್ಲ ಅಂತ. ವಿಡಿಯೋವಲ್ಲೆಲ್ಲ ಹಂಗೆ ಬರ್ತೀಯ, ಇರು ಬರಲಿ. ಬಿಡು ಖುಷು. ಅದೇನು ಫುಲ್ ಜಾಸ್ತಿ ಇಲ್ವಲ್ಲ ವಸ್ತುಗಳು ಅದರಲ್ಲಿ. ಲಿಕ್ವಿಡ್ ಥರ ಬರುತ್ತಲ್ಲ, ಆ ಥರ ಪಡೆಯೋದು. ಅಯ್ಯೋ, ಇದು ನನ್ನ ಮಗಳು ಹ್ಯಾಪಿ ಮದರ್ಸ್ ಡೇ ಅಂದ್ಬಿಟ್ಟು ನನ್ನ ಮಗಳು ಕೊಡ್ತಾ ಇದ್ದಾಳೆ ನನಗೆ. ಕಲರ್ ಭಾನುವಾರ ಅಂತ ರಶ್ ಆಗಿದೆ, ಏನೋ ಯಾರು ಗೊತ್ತು. ಭಾನುವಾರ ಯಾಕೆ ನನಗೆ ಹೇಳ್ಕೊಳಕ್ಕಾಯ್ತಿಲ್ಲ, ಅದಕ್ಕೆ ಹಿಂಗಾರು ಮಾಡೋಣ ಅಂತ ಮಾಡ್ತಾನೆ. ಎದುರಿಸಿದ್ಯಾ? ಇನ್ನು ಮುಂದೆ ಬನ್ನಿ ಅಂತೇಳಿ. ಬಾ. ಕಾರ್ ಬಂತು, ಸ್ವಲ್ಪ ಕಾರ್ ಬರೋದೇ ಲೇಟ್ ಆಗೋಯ್ತು. ನಾವು ಎಲ್ಲಿ ಟ್ರೈನ್ ಮಿಸ್ ಆಗಿಬಿಡುತ್ತೋ ಅಂತ ವೆಯ್ಟ್ ಮಾಡ್ತಿದ್ವಿ. ನಾವು ಕಳಿಸಿರೋ ಲೊಕೇಶನ್ ಕರೆಕ್ಟಾಗಿ ಬರೋದಂತಾನೆ ಅಲ್ಲಿ ಇಲ್ಲಿ ಸುತ್ತಕೊಂಡು 10 ನಿಮಿಷ ಲೇಟ್ ಆಯಿತು. ಸರಿ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಹತ್ಕೊಂಡು ಬಂದ್ವಿ. ಇವತ್ತು ಭಾನುವಾರ ಆಗಿರೋದ್ರಿಂದ ನಮಗೆ ಎಲ್ಲೂ ಬುಕ್ ಮಾಡ್ತಾಯಿದ್ವಿ, ತಗೊಳ್ತಾನೆ ಇಲ್ಲ. ಏನಪ್ಪ ಹಿಂಗಾಗೋಯ್ತಲ್ಲ, ಏನು ಬೈಕೆ ಗತಿ, ಇನ್ನು ನಮ್ಮನೆಯವ್ರು ಇದ್ರಲ್ವ, ತೊಗೊಂಡೋಗಿ ಬಿಟ್ಟು ಬರ್ತಾರೆ ಅನ್ನೋ ಒಂದು ಇದು ಇತ್ತು. ಅಷ್ಟರಲ್ಲಿ ಕಾರ್ ಬಂತು. ಮತ್ತು ನಾವು ಕೂಡ ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಅಲ್ಲಿ ಬಂದಮೇಲೆ ನಾವು ಕೂಡ ಒಳಗಡೆ ಹೋಗ್ಲಿಕ್ಕೆ ಟಿಕೆಟ್ ತೊಗೋಬೇಕಲ್ಲ, ಹಂಗಾಗಿ ಹೋಗಿ ಸುನಿಲ್ ಟಿಕೆಟ್ ತೊಗೊಂಡು ಬಂದರು. ಬಂದ ತಕ್ಷಣ ಬುಜ್ಜಿ ಬೇಬಿಗೆ ಮದ್ದೂರೋಡೆ, ಅವ್ನಿಗೆ ಮದ್ದೂರೋಡೆ ಅಂದರೆ ಅಪ್ಪ ಮಗ ಇಬ್ಬರಿಗೂ ಫೇವ್ರೇಟು. ತಗೊಟ್ರು. ಅದು ಶೈಲು ಸುನಿಲ್ ಪಾಪ 3 ಜನ ಕೂಡ ತಿಂತಾಯಿದ್ದಾರೆ. ಅಂದರೆ ನಾವು ಇಲ್ಲಿಂದ ಲೇಟ್ ಆಗುತ್ತೆ ಅನ್ಕೋದ್ರೆ ಅಲ್ಲಿ ಟ್ರೈನೇ ಇನ್ನೂ ಬಂದಿರಲಿಲ್ಲ. ಟ್ರೈನ್ ಕೂಡ ಬರೋದು ಸ್ವಲ್ಪ ಇವತ್ತು
ಅಲ್ಲಿ ಲೇಟ್ ಆಯಿತು. ನಾವು ಎಲ್ಲಿಯಪ್ಪ ಹೋದ ತಕ್ಷಣ ನಾವೆಲ್ಲ ಹೋಗ್ತಿದ್ದೀವಿ ಪಾಪ, ಅಲ್ಲಿ ಒಂದು ನಿಮಿಷನೂ ನಿಂತ್ಕೊಳ್ಳೋಕ್ಕಾಗಲ್ವನು, ಹಂಗೆ ಹೊಂಟೋಗ್ತಾರೆ ಅಂತ ಅಂದ್ಕೊಂಡ್ವಿ. ನೋಡಿ ಇವಾಗ ಟ್ರೈನ್ ಬಂತು. ಜನ ಅಂತೂ ಸಿಕ್ಕಾಬಟ್ಟೆ ರಶ್ ಇತ್ತು. ಮತ್ತು ನಾವು ಅಲ್ಲಿ ಹೋದ್ಮೇಲೆ ನಿಜವಾಗ್ಲೂ ಅನ್ಕೋಬೋದು ತುಂಬ ಜನ, ಅಂದರೆ ಎಷ್ಟೋ ಜನ ಕಮೆಂಟ್ ಕೂಡ ಮಾಡ್ತಾರೆ. ಅದಕ್ಕಾಗಿ ನಾನು ವೀಡಿಯೋ ಕೂಡ ಈ ಸತಿ ಸರಿಯಾಗಿ ಮಾಡಿಲ್ಲ. ಯಾಕೆ ಅಂತಂದರೆ ಸುನಿಲ್ ಆರ್ಮಿಗೆ ಹೋಗ್ತಾ ಇದ್ದಾರಲ್ವ, ನಮಗೂ ತುಂಬ ಸಿಕ್ಕಾಬಟ್ಟೆ ಫೀಲ್ ಆಗುತ್ತೆ. ಒಂದು ಶೈಲಿಗೆ, ಬುಜ್ಜಿ ಬೇಬಿಗೆ, ನಮಗೆ ಎಲ್ರಿಗೂ. ಯಾಕೆ ನಾನು ನನ್ನ ಮಗಳ ಮುಖ ನೋಡಿಕೊಂಡು ಪಾಪ ನಾನು ಅಳಿಯೋ ದೂರ ಹೋಗ್ತಾ ಇದ್ದಾರೆ, ಅವಳಿಗೆ ಎಷ್ಟು ಫೀಲ್ ಆಗ್ಬೋದು. ನಮ್ಗೆ ಎರಡೆರಡು ಥರ ಫೀಲ್ ಇರುತ್ತೆ. ಒಂದು ಆ ಮಗು ಮುಖ ನೋಡ್ತೀನಿ, ಒಂದು ನನ್ನ ಮಗಳ ಮುಖ ನೋಡ್ತೀನಿ, ಅಳಿಯನ ಮುಖ ಕೂಡ ನೋಡ್ತೀವಿ. ಅವ್ರದ್ದೇ ಆದ ಒಂದೊಂದು ಫೀಲ್ ಇರುತ್ತೆ. ಅಂದರೆ ಅವರು ನಮ್ಮ ಮುಂದೆ ತೋರ್ಕೊಳ್ಳಲ್ಲ, ನಾವು ಅವ್ರ ಮುಂದೆ ತೋರ್ಕೊಳ್ಳೋಕ್ಕಾಗಲ್ಲ. ಎಷ್ಟೇ ನೋವಿದ್ರೂ ಅವ್ರು ಮಾಡ್ತಾಯಿರೋ ಕೆಲಸನೇ ದೇಶ ಸೇವೆ ಮಾಡೋವಂಥ ಒಂದು ಕೆಲಸ, ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ನಮಗೂ ಕೂಡ ಬೇಜಾರಾದರೂ ಕೂಡ ಹೇಳ್ಕೊಳಕ್ಕಾಗಲ್ಲ. ಹಾಗಾಗಿ ಹೊರಡ್ತಾ ಇದ್ದಾರೆ, ಬೇಗ ಬರಲೇಬೇಕು ಅಂತ ಹೇಳಿದ್ಮೇಲೆ ಸರಿ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದಾರೆ. ಡೆಲಿವರಿ ಟೈಮಿಗೆ ಬರ್ತೀನಿ ಅಂತ. ನಾನು ಕೇಳೋದು ಇಷ್ಟೇ, ಒಳ್ಳೆಯದಾಗಲಿ ಅಂತೇಳಿ ಎಲ್ಲರೂ ಕೂಡ ಆಶೀರ್ವಾದ ಮಾಡಿ. ನಾನು ನಮ್ಮ ಯೋಧರಿಗೆಲ್ರಿಗೂ ಒಳ್ಳೆಯದಾಗಲಿ ಅಂತ ಕೂಡ ನಾನು ದೇವ್ರ ಹತ್ರ ಯಾವಾಗಲೂ ಬೇಡ್ಕೊಳ್ತೀನಿ. ಒಂದು ಅವ್ರು ಕಳಿಸ್ಬೇಕಾದ್ರೆ ನಮ್ಮ ಮನಸ್ಸಿನಲ್ಲಿ ಒಂದು ಕಳವಳ, ಮನಸ್ಸು ನೋವು, ಬೇಜಾರು. ಶೈಲು ಅವ್ರು ಯಾವಾಗ ಬಂದರೂ ಖುಷಿಯಾಗಿರ್ತಾಳೆ, ಯಾವಾಗಲೂ ಪಾಪ ಆಗ್ಬೋದು, ಶೈಲು ಆಗ್ಬೋದು. ಅದೇ ಅವ್ರು ಹೋಯ್ತು ಅಂದರೆ ಅವಳು ಸಿಕ್ಕಾಬಟ್ಟೆ ಬೇಜಾರಿರ್ತಾಳೆ. ಆದರೂ ಕೂಡ ಈ ಟೈಮಲ್ಲಿ, ಪ್ರೆಗ್ನೆಂಟ್ ಇರೋ ಟೈಮಲ್ಲಿ ಎಲ್ಲ ಹೆಣ್ಮಕ್ಳು ಬಯಸೋದು ಗಂಡ ಜೊತೆಲಿ ಇರಬೇಕು ಅಂತ. ಅವರು ದೇಶ ಸೇವೆ ಮಾಡೋಕ್ಕೆ ಹೋಗ್ತಾ ಇದ್ದಾರಲ್ವ. ನಾವು ಯಾವಾಗಲೂ ಅವಳ ಜೊತೆಲಿ ಇದ್ದೇ ಇರ್ತೀವಿ, ಆದರೂ ಗಂಡ ಇದ್ದಂಗೆ ಅನಿಸೋದಿಲ್ಲ. ತಾಯಿ ಎಷ್ಟೇ ಚೆನ್ನಾಗಿ ನೋಡ್ಕೋಬೋದು, ಆದರೂ ಗಂಡ ಇರೋಂಗೆ ಅನಿಸಲ್ಲ ಮನೆಯಲ್ಲಿ. ಏನೂ ಮಾಡೋಕ್ಕಾಗಲ್ಲ. ಅವ್ರು ಹೋಗ್ತಿರೋದ್ರೆ ಡ್ಯೂಟಿಗೆ ಹೋಗ್ತಾಯಿದ್ದಾರೆ, ಹೋಗಿ ಬರಲಿ. ನಾವು ಖುಷಿಯಿಂದನೇ ಕಳಿಸ್ಕೊಟ್ವಿ. ಬುಜ್ಜಿ ಬೇಬಿ ಅಂತೂ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಖುಷಿಯಾಗಿ ಅವ್ರ ಪಪ್ಪನ ಕಳಿಸ್ಕೊಡ್ತಾನೆ. ಅವ್ನು ಯಾವಾಗಲೂ ಅಷ್ಟೇ, ಅವ್ರ ಪಪ್ಪ ಹೋದ್ಮೇಲೆ ಹತ್ರ ಕೂಡ ಅವ್ರ ಪಪ್ಪ ಹೋಗೋಕ್ಕೂ ಮುಂಚೆನೇ ಯಾವಾಗಲೂ ಅಳಕ್ಕೆ ಹೋಗೋದೇ ಇಲ್ಲ. ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಖುಷಿಯಿಂದ ಕಳಿಸ್ಕೊಟ್ರು. ಅದು ಟ್ರೈನ್ ಮೂವ್ ಆಗೋಯ್ತಿತ್ತು. ಆ ಟೈಮಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಬೇಜಾರಾಗ್ತಾಯಿತ್ತು ಅಲ್ವ. ಹಾಗಾಗಿ ಸರಿ ಅಂತೇಳಿ ಅವರು ಕೂಡ ಹೊರಟರು. ಈ ವಾಯ್ಸ್ ಕೊಡಬೇಕಾದ್ರೂ ಕೂಡ ತುಂಬಾ ಒಂಥರ ಮನಸ್ಸಿಗೆ ನೋವಾಗುತ್ತೆ, ಬೇಜಾರಾಗುತ್ತೆ. ಏನೂ ಮಾಡೋಕ್ಕಾಗಲ್ಲ. ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ ಸದಾಕಾಲ ಇರಲಿ ನಮ್ಮ ಫ್ಯಾಮಿಲಿ ಮನೇಲಿ ಅಂತ ಕೇಳ್ಕೊಳ್ತೀವಿ. ಓಕೆ, ಬಾಯ್.